ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದು ಆಲೂ ಸಾಗು, ಅಂದರೆ ಬಾಂಬೆ ಸಾಗು ಅಂತಲೇ ಹೇಳ್ಬೋದು. ನಾನು ಪೂರಿ ಜೊತೆಗೆ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗಾಯ್ಸ್. ಫಸ್ಟಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಒಳಗಡೆ ಹಸಿ ಬಟಾಣಿ ಹಾಗೆ ಆಲೂಗಡ್ಡೆನ ಬೇಯಿಸೋಕ್ಕಿಟ್ಟಿದ್ದೀನಿ. ಈ ಕಡೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಆಯಿಲ್ ಹಾಕೋತಾ ಇದ್ದೀನಿ ನೋಡಿ. ಒಂದು 2-3 ಸ್ಪೂನ್ ಆಯಿಲ್ ಬೇಕಾಗುತ್ತೆ. ಫಸ್ಟಿಗೆ ನೋಡಿ ನಾನಿಲ್ಲಿ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆಯಿಲಲ್ಲಿ ಚೆನ್ನಾಗಿ ಅದು ಕ್ರಿಸ್ಪಿ ಆಗ್ತಾಯಿದೆ ನೋಡಿ, ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ನೆಕ್ಸ್ಟು ನಾವಿದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಸೇರಿಸ್ಕೊಂಡು ನೋಡಿ ಫ್ರೈ ಆಗಿದೆ. ನೆಕ್ಸ್ಟ್ ನಾವಿದಕ್ಕೆ ಆನಿಯನ್ನು ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಟ್ಟಿಗೆ. ನೋಡಿ ಸಖತ್ತಾಗಿ ಫ್ರೈ ಆಗ್ತಿದೆ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ನೋಡಿ ಈಗ ಇದಕ್ಕೆ ನೆಕ್ಸ್ಟು ಕರಿ ಲೀವ್ಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಕರಿಬೇವಿನ ಸೊಪ್ಪನ್ನ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕರಿಬೇವಿನ ಸೊಪ್ಪೆ ಅಂತ ಅಲ್ಲ, ಪ್ರತಿಯೊಂದು ವೆಜಿಟೇಬಲ್ಸಲ್ಲೂ ಅದರದ್ದೇ ಆದ ಒಂದು ಅತ್ಯುತ್ತಮ ಗುಣಗಳಿರ್ತವೆ. ಹಾಗಾಗಿ ಯಾವುದನ್ನು ವೆಜಿಟೇಬಲ್ಸು ವೇಸ್ಟ್ ಮಾಡಬೇಡಿ, ಎಲ್ಲನೂ ನಿಮ್ಮ ಊಟದ ಜೊತೆಗೆ ಸೇರಿಸ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಟರ್ಮರಿಕ್ ಪೌಡರ್ ಹಾಗೆ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ನೋಡಿ ಆಲೂಗಡ್ಡೆ ಮತ್ತು ಬಟಾಣಿ ಏನಿದೆ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾಗಿದೆ. ಈಗ ನೀರು ಎಷ್ಟು ಬೇಕೋ ಅಷ್ಟು ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಹೇಳಬೇಕು ಅಂತಂದರೆ ಬಾಂಬೆ ಸಾಗು ಅಲ್ವಾ ನಾವು ಮಾಡ್ತಾ ಇರೋದು. ಕಡಲೆ ಹಿಟ್ಟು ನಾವು ಯೂಸ್ ಮಾಡೋ ಕಾರಣ ಅದು ತುಂಬ ತಿಕ್ನೆಸ್ ಬಂದುಬಿಡುತ್ತೆ. ಹಾಗಾಗಿ ನೀರು ತುಂಬ ಕಡಿಮೆನೂ ಹಾಕಬಾರ್ದು, ಹಾಗಂತ ಜಾಸ್ತಿನೂ ಹಾಕಬಾರ್ದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ 1 ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು 2-3 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ, ಶೈನಿಯಾಗೂ ಚೆನ್ನಾಗಿರುತ್ತೆ, ಪ್ಲಸ್ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ ಇದು ಬಾಯ್ಲ್ ಆಗ್ತಿದೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಸ್ಟವ್ ಆಫ್ ಮಾಡುವಾಗ ಈ ಹದದಲ್ಲಿದ್ದರೆ ನೆಕ್ಸ್ಟು ಅದು ಆರಿದ ಮೇಲೆ ಕಂಪ್ಲೀಟ್ ಕೂಲ್ ಆದಮೇಲೆ ಇನ್ನೂ ಅದು ಗಟ್ಟಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ನಿಮಗೆ ಸರ್ವ್ ಮಾಡ್ಕೊಳ್ಳೋ ಟೈಮಲ್ಲಿ ಪರ್ಫೆಕ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಕಂಪ್ಲೀಟಾಗಿ ನಮ್ಮ ಬಾಂಬೆ ಸಾಗು ಏನಿದೆ ರೆಡಿ ಆಗಿದೆ. ಫೈನಲ್ಲಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫೈನಲ್ಲಾಗಿ ನಮ್ಮ ಬಾಂಬೆ ಸಾಗು ರೆಡಿ ಆಗಿದೆ. ನೆಕ್ಸ್ಟು ನಾನು ಇದ್ರ ಕಾಂಬಿನೇಷನ್ನು ಪೂರಿ ಮಾಡ್ತಾಯಿದ್ದೀನಿ. ಹಿಟ್ಟೆಲ್ಲ ಆಲ್ರೆಡಿ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನೋಡಿ ಪೂರಿ ಕೂಡ ನಾವು ಹಾಕ್ಕೊಂಬಿಡೋಣ. ಪೂರಿ ಕೂಡ ರೆಡಿ ಆಗ್ತಿದೆ. ಫೈನಲಿ ನಮ್ಮ ಬಾಂಬೆ ಸಾಗು ಹಾಗೆ ವಿತ್ ಪೂರಿ ಜೊತೆಗೆ ಕಾಂಬಿನೇಷನ್ ರೆಡಿ ಆಗಿದೆ. ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಪೂರಿ ಕೂಡ ರೆಡಿ ಆಗ್ತಿದೆ. ಈ ಕಡೆ ನೋಡಿ ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ. ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ಬಾಂಬೆ ಸಾಗು ವಿತ್ ಪೂರಿ ಜೊತೆಗೆ ನಾನು ಕಾಂಬಿನೇಷನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ರೆಸಿಪಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್, ಥ್ಯಾಂಕ್ ಯು ಆಲ್.